ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2022ರಲ್ಲಿ ಬಿಡುಗಡೆಯಾಗಿದ್ದ ದ ಟ್ವಿನ್ ಎಂಬ ಹಾಲಿವುಡ್ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇನ್ನು ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಆಗಿರುವ ಆಂಟೋನಿ ಹಾಗೂ ರೇಚಲ್ಗೆ ಇಬ್ಬರು ಅವಳಿ ಜವಳಿ ಗಂಡು ಮಕ್ಕಳಿರ್ತಾರೆ. ಒಂದು ದಿನ ನಡೆದ ಒಂದು ಭೀಕರವಾದ ರೋಡ್ ಆಕ್ಸಿಡೆಂಟ್ ನಲ್ಲಿ ಇವರು ತಮ್ಮ ಒಬ್ಬ ಮಗನನ್ನ ಕಳೆದುಕೊಳ್ತಾರೆ. ತಾವು ವಾಸ ಮಾಡ್ತಿರುವ ಜಾಗ ಚೇಂಜ್ ಆದ್ರೆ ತಮ್ಮ ಮಗನ ಸಾವಿನ ದುಃಖ ಕಡಿಮೆ ಆಗುತ್ತೆ ಅಂತ ಆಂಟೋನಿ ಹುಟ್ಟಿ ಬೆಳೆದಿದ್ದ ಅವನ ಹೋಮ್ ಟೌನ್ ಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಅಲ್ಲಿಂದ ಮುಂದೆ ಅವರಿಬ್ಬರು ತಮ್ಮ ಜೀವನದಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರದ ಶಾಕಿಂಗ್ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಇವರ ಇನ್ನೊಬ್ಬ ಮಗ ಎಲಿಯಟ್ ಸತ್ತಿರುವ ನೇತನ್ ತನಗೆ ಕಾಣಿಸ್ತಿದ್ದಾನೆ ಅಂತ ಅವನ ಜೊತೆ ಮಾತನಾಡೋದು ಆಟ ಆಡೋದೆಲ್ಲ ಶುರು ಮಾಡಿಕೊಳ್ತಾನೆ. ಅಷ್ಟಕ್ಕೂ ಆ ಚಿಕ್ಕ ಹುಡುಗ ಎಲಿಯಟ್ಗೆ ಕಾಣಿಸ್ತಿರುವ ಆ ನೇತನ್ ಯಾರೋ, ಇವರೆಲ್ಲ ಶಿಫ್ಟ್ ಆಗಿರುವ ಆ ನಿಗೂಢ ಊರಿನ ರಹಸ್ಯ ಏನೋ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯ ಇರದ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ತಮ್ಮ ಮಗ ನೇತನ್ ಜೊತೆ ಎಲ್ಲಿಗೋ ಕಾರ್ನಲ್ಲಿ ಹೋಗ್ತಿರುವ ರೇಚಲ್ ಹಾಗೂ ಆಂಟೋನಿಯನ್ನ ನೋಡ್ತೀವಿ. ಆಗ ನೋಡ್ತಿದ್ದ ಹಾಗೆ ಆ ಕಾರ್ಗೆ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಆ ಆಕ್ಸಿಡೆಂಟ್ ನಲ್ಲಿ ರೇಚಲ್ ಹಾಗೂ ಆಂಟೋನಿಯ ಮಗ ನೇತನ್ ಸತ್ತು ಹೋಗ್ತಾನೆ. ತಮ್ಮ ಚಿಕ್ಕ ಮಗ ನೇತನ್ ಅನ್ನ ಕಳೆದುಕೊಂಡ ರೇಚಲ್ ಹಾಗೂ ಆಂಟೋನಿ ಒಂದು ರೀತಿ ಡಿಪ್ರೆಷನ್ ಗೆ ಹೊರಟು ಹೋಗ್ತಾರೆ. ದಿನಗಳು ಕಳೆದಂತೆ ರೇಚಲ್ ಊಟ ನಿದ್ದೆ ಏನನ್ನು ಕೂಡ ಸರಿಯಾಗಿ ಮಾಡದ ಕಾರಣ ಆಕೆ ಆರೋಗ್ಯ ಹದಗೆಡೋದಕ್ಕೆ ಶುರುವಾಗುತ್ತೆ. ಮತ್ತೊಂದು ಕಡೆ ನೇತನ್ನ ಟ್ವಿನ್ ಬ್ರದರ್ ಆಗಿರುವ ಎಲಿಯಟ್ ನನ್ನ ನೋಡ್ತೀವಿ. ಯಾವಾಗ್ಲೂ ತನ್ನ ಜೊತೆ ಆಟವಾಡ್ತಿದ್ದ ನೇತನನ್ನ ಕಳೆದುಕೊಂಡಿದ್ದ ಎಲಿಯಟ್ ಕೂಡ ತುಂಬಾನೇ ಬೇಜಾರಲ್ಲಿರ್ತಾನೆ. ಅಲ್ಲೇ ಇದ್ರೆ ತಮ್ಮ ಮಗನ ಸಾವಿನ ದುಃಖ ಮತ್ತಷ್ಟು ಕಾಡುತ್ತೆ ಅಂತ ಆಂಟೋನಿ ತನ್ನ ಫ್ಯಾಮಿಲಿಯನ್ನ ಕರೆದುಕೊಂಡು ಫಿನ್ಲ್ಯಾಂಡ್ ನಲ್ಲಿದ್ದ ತನ್ನ ಒಂದು ಚಿಕ್ಕ ಹಳ್ಳಿಗೆ ಶಿಫ್ಟ್ ಆಗ್ತಾನೆ. ಸ್ನೇಹಿತರೆ, ಈಗ ಆಂಟೋನಿಯ ಫ್ಯಾಮಿಲಿ ಶಿಫ್ಟ್ ಆಗಿರುವ ಆ ಊರು ತುಂಬಾನೇ ನಿರ್ಜನವಾಗಿರುತ್ತೆ. ಅಂದ್ರೆ ಆ ಊರಲ್ಲಿ ಜಾಸ್ತಿ ಮನೆಗಳೇ ಇರೋದಿಲ್ಲ. ಆ ಊರಿನ ವಾತಾವರಣ ತುಂಬಾನೇ ಪೀಸ್ಫುಲ್ ಆಗಿದ್ದ ಕಾರಣ ಇನ್ಮೇಲೆ ತನ್ನ ಹೆಂಡತಿ ಹಾಗೂ ಮಗ ಸಂತೋಷವಾಗಿರ್ತಾರೆ ಅಂತ ಆಂಟೋನಿ ಅಂದುಕೊಳ್ತಾನೆ. ಎಲಿಯಟ್ಗೂ ಕೂಡ ಆ ಜಾಗ ತುಂಬಾನೇ ಇಷ್ಟ ಆಗಿ ಆಟ ಆಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ರೇಚಲ್ಗೆ ತನ್ನ ಮಗ ಎಲಿಯಟ್ ಒಂದೇ ಒಂದು ನಿಮಿಷ ಕಾಣಿಸ್ತಿಲ್ಲ ಅಂದ್ರೂ ಕೂಡ ತುಂಬಾನೇ ಗಾಬರಿ ಆಗ್ತಿರುತ್ತೆ. ಯಾಕಂದ್ರೆ ಈಗಾಗ್ಲೇ ನೇತನನ್ನ ಕಳೆದುಕೊಂಡು ದುಃಖದಲ್ಲಿದ್ದ ರೇಚಲ್ಗೆ ಎಲಿಯಟ್ ಒಂದೇ ಒಂದು ನಿಮಿಷ ಕಾಣಿಸ್ತಿಲ್ಲ ಅಂದ್ರೂ ಕೂಡ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತಾ ಅಂತ ಭಯ ಆಗ್ತಿರುತ್ತೆ. ಹೀಗೆ ಇವರೆಲ್ಲ ತಮ್ಮ ವಸ್ತುಗಳನ್ನ ಹೊಸ ಮನೆಗೆ ಶಿಫ್ಟ್ ಮಾಡಿಕೊಳ್ತಿದ್ದಾಗ ಎಲಿಯಟ್ ಮೇಲ್ಗಡೆ ಇದ್ದ ಒಂದು ಚಿಕ್ಕ ರೂಮ್ಗೆ ಹೋಗ್ತಾನೆ. ಆ ರೂಮ್ ಅನ್ನ ನೋಡಿದ ಆ ಚಿಕ್ಕ ಹುಡುಗ ಎಲಿಯಟ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಆತ ರೇಚಲ್ಗೆ, ಅಮ್ಮ ನಾನು ಇನ್ಮೇಲೆ ಇದೇ ರೂಮ್ ನಲ್ಲೇ ಇರ್ತೀನಿ. ರೇಚಲ್ ತನ್ನ ಮಗ ತುಂಬಾನೇ ಇಷ್ಟಪಡ್ತಿದ್ದಾನಲ್ಲ ಅಂತ, ಸರಿ ಇನ್ಮೇಲೆ ಇದೇ ನಿನ್ನ ಬೆಡ್ರೂಮ್ ಅಂತ ಹೇಳ್ತಾಳೆ. ನಂತರ ಈಕೆ ಕಿಟಕಿ ಬಳಿ ಬಂದು ನೋಡಿದಾಗ ಈಕೆ ಗಂಡ ಊರಿನ ಇಬ್ಬರು ವ್ಯಕ್ತಿಗಳ ಜೊತೆ ಮಾತನಾಡ್ತಾ ನಿಂತಿರೋದನ್ನ ನೋಡ್ತಾಳೆ. ಯಾರದು ಅಂತ ನೋಡೋದಕ್ಕೆ ತನ್ನ ಮಗನನ್ನ ಕರೆದುಕೊಂಡು ಆಂಟೋನಿಯಾ ಬಳಿಗೆ ಹೋಗ್ತಾಳೆ. ಆದ್ರೆ ಆತ ಮಾತನಾಡ್ತಾ ನಿಂತಿದ್ದ ವ್ಯಕ್ತಿಗಳು ಆಗಲೇ ಅಲ್ಲಿಂದ ಹೊರಟು ಹೋಗಿರ್ತಾರೆ. ಯಾರವ್ರು ಏನ್ ವಿಷಯ ಅಂತ ಕೇಳಿದಾಗ ಆಂಟೋನಿ ಹೇಳೋದೇನಂದ್ರೆ, ತುಂಬಾ ವರ್ಷಗಳ ನಂತರ ನಾನು ಹುಟ್ಟಿ ಬೆಳ್ತಿದ್ದ ಈ ಊರಿಗೆ ನಾವು ಶಿಫ್ಟ್ ಆಗಿದ್ದೀವಲ್ವಾ, ಊರಿನ ಜನರು ನಮ್ಗೆಲ್ಲ ಒಂದು ವೆಲ್ಕಮ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರಂತೆ, ಅದರ ಬಗ್ಗೆನೆ ಅವರು ಇನ್ಫಾರ್ಮ್ ಮಾಡ್ತಿದ್ರು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ರೇಚಲ್ ಎಲಿಯಟ್ ನನ್ನ ಮಲಗಿಸೋದಕ್ಕೆ ಅಂತ ಅವನ ಬೆಡ್ರೂಮ್ಗೆ ಹೋಗಿರ್ತಾಳೆ. ಆಗ ಆತ, ಅಮ್ಮ ಹೇಗಿದ್ರು ಈ ಬೆಡ್ರೂಮ್ ನಲ್ಲಿ ಜಾಗ ಇದೆ ಅಲ್ವಾ, ನೇತನ್ಗೂ ಕೂಡ ಒಂದು ಬೆಡ್ ಅನ್ನ ಹಾಕಿ ಅಂತ ಹೇಳ್ತಾನೆ. ತನ್ನ ಮಗನ ಮಾತುಗಳನ್ನ ಕೇಳಿದ ರೇಚಲ್ಗೆ ಆಶ್ಚರ್ಯ ಆಗುತ್ತೆ. ಬಹುಶಃ ಎಲಿಯಟ್ ಇನ್ನು ಕೂಡ ನೇತನ್ನ ಸಾವಿನ ವಿಚಾರವನ್ನ ಮರ್ತಿಲ್ಲ ಅನ್ಸುತ್ತೆ. ತನ್ನ ಮಗನಿಗೆ ಬೇಜಾರು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ, ಸರಿ ನಿನ್ನಪ್ಪನ ಬಳಿ ಇದನ್ನ ಮಾತನಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ನಂತರ ತನ್ನ ಗಂಡನ ಬಳಿ ಬಂದು ಆಂಟೋನಿ, ಎಲಿಯಟ್ ನೇತನ್ಗಾಗಿ ಒಂದು ಬೆಡ್ ಅನ್ನ ಹಾಕಿ ಅಂತ ಹೇಳ್ತಿದ್ದಾನೆ. ಇದನ್ನ ಕೇಳಿದ ಆಂಟೋನಿಗೂ ಕೂಡ ಶಾಕ್ ಆಗುತ್ತೆ. ರೇಚಲ್, ನೇತನ್ನ ಸಾವಿನ ದುಃಖವನ್ನ ಮರಿಬೇಕು ಅಂತಾನೆ ಅಲ್ವಾ ನಾವು ಸಿಟಿಯನ್ನ ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗಿರೋದು. ನಾವೀಗ ಮತ್ತೆ ನೇತನ್ಗೆ ಅಂತ ಒಂದು ಬೆಡ್ ಅನ್ನ ಹಾಕಿದ್ರೆ ಎಲಿಯಟ್ ನೇತನ್ನ ಸಾವನ್ನ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ರೇಚಲ್ ಹೇಳೋದೇನಂದ್ರೆ, ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿದೆ, ಆದ್ರೆ ನಮ್ಮ ಚಿಕ್ಕ ಮಗ ಎಲಿಯಟ್ಗೆ ಇದೆಲ್ಲ ಅರ್ಥ ಆಗ್ಬೇಕಲ್ಲ. ಆತ ಬಹುಶಃ ಇನ್ನು ಕೂಡ ನೇತನ್ ಬದುಕಿದ್ದಾನೆ ಅಂತಾನೆ ಅಂದುಕೊಂಡಿರ್ಬಹುದು. ಸ್ವಲ್ಪ ದಿನಗಳು ಕಳೀಲಿ, ಸರಿಯಾದ ಸಮಯ ನೋಡ್ಕೊಂಡು ನಾನೇ ಅವನಿಗೆ ನೇತನ್ ಸತ್ತಿದ್ದಾನೆ ಅಂತ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಕೊನೆಗೆ ರೇಚಲ್ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಆಂಟೋನಿ ಸರಿ ಅಂತ ಒಪ್ಪಿಕೊಳ್ತಾನೆ. ಮರುದಿನವೇ ಎಲಿಯಟ್ ನ ರೂಮ್ ನಲ್ಲಿ ನೇತನ್ಗೆ ಅಂತ ಮತ್ತೊಂದು ಬೆಡ್ ಅನ್ನ ಅರೇಂಜ್ ಮಾಡ್ತಾನೆ. ಇದಾದ ನಂತರ ಆ ಊರಿನವರು ಅರೇಂಜ್ ಮಾಡಿದ ವೆಲ್ಕಮ್ ಪಾರ್ಟಿಗೆ ತನ್ನ ಹೆಂಡತಿ ಹಾಗೂ ಮಗನನ್ನ ಕರೆದುಕೊಂಡು ಹೋಗ್ತಾನೆ. ಆ ಪಾರ್ಟಿಗೆ ಬಂದಿದ್ದ ಊರಿನ ಜನಗಳು ರೇಚಲ್ ನನ್ನ ತುಂಬಾನೇ ವಿಚಿತ್ರವಾಗಿ ನೋಡ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಆ ಪಾರ್ಟಿಗೆ ಅದೇ ಊರಿನ ಹೆಲನ್ ಎಂಬ ಒಬ್ಬಳು ವಯಸ್ಸಾದ ಮಹಿಳೆ ಬರ್ತಾಳೆ. ಅಲ್ಲಿಗೆ ಬಂದಿದ್ದ ಯಾರು ಕೂಡ ರೇಚಲ್ ಜೊತೆ ಮಾತನಾಡದೇ ಇದ್ರು ಕೂಡ ಈ ಹೆಲನ್ ಬಂದು ರೇಚಲ್ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ತಾವಿಬ್ರು ಹೊರಗಡೆ ಹೋಗಿ ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡೋಣ ಅಂತ ಹೇಳಿ ಅವಳನ್ನ ಹೊರಗಡೆ ಕರೆದುಕೊಂಡು ಹೋಗ್ತಾಳೆ. ಆಕೆ ವಿಚಿತ್ರವಾದ ಎಕ್ಸ್ಪ್ರೆಷನ್ ಜೊತೆ, ರೇಚಲ್ ನಿಮ್ಮ ಬಗ್ಗೆ ಎಲ್ಲ ನನ್ಗೆ ಗೊತ್ತಾಗಿದೆ, ನಿಮ್ಮ ಮಗ ನಿನ್ನ ಬಳಿ ಏನನ್ನೋ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ ಅಂತ ಹೇಳುವಷ್ಟರಲ್ಲಿ ಅಲ್ಲಿಗೆ ಆಂಟೋನಿ ಎಲಿಯಟ್ ಜೊತೆ ಬಂದು ಬಿಡ್ತಾನೆ. ಆಂಟೋನಿಯನ್ನ ನೋಡ್ತಿದ್ದ ಹಾಗೇನೆ ಆ ಮಹಿಳೆ
ಅಲ್ಲಿಂದ ತಕ್ಷಣವೇ ಹೊರಟು ಹೋಗಿಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ರೇಚಲ್ ಆಂಟೋನಿಯ ಜೊತೆ ಮಾತನಾಡ್ತಿರೋದನ್ನ ನೋಡ್ತೀವಿ. ಆಂಟೋನಿ ಊರಿಗೆ ಬಂದಾಗಿನಿಂದ ನೋಡ್ತಿದ್ದೀನಿ, ನೀನು ಎಲಿಯಟ್ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲ. ಈಗ ಈ ಊರಲ್ಲಿ ಅವನಿಗೆ ಫ್ರೆಂಡ್ಸ್ ಅಂತ ಯಾರು ಇಲ್ಲ, ನಾವಿಬ್ರು ಅವನ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಚೆನ್ನಾಗಿ ನೋಡಿಕೊಳ್ಳಬೇಕಲ್ವಾ ಅಂತ ಕೇಳ್ತಾಳೆ. ಆದ್ರೆ ಆಂಟೋನಿ ಮಾತ್ರ ಇವಳ ಮಾತಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ನಂತರ ರೇಚಲ್ ಮುಂದುವರೆದು ವೆಲ್ಕಮ್ ಪಾರ್ಟಿಗೆ ಹೋದಾಗ ಹೆಲೆನ್ ಎಂಬ ಒಬ್ಬಳು ಮಹಿಳೆ ಬಂದು ಮೀಟ್ ಮಾಡಿದ್ಲು. ಆಕೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನೇನೋ ವಿಚಿತ್ರವಾಗಿ ಮಾತನಾಡ್ತಿದ್ಲು ಅಂತ ಹೇಳ್ತಾಳೆ. ಅದಕ್ಕೆ ಆಂಟೋನಿ ಆಕೆಗೆ ಹೆಲೆನ್ಗೆ ಮೆಂಟಲ್ ಪ್ರಾಬ್ಲಮ್ ಇದೆ, ಊರಿನ ಜನಗಳು ಕೂಡ ಆಕೆ ಜೊತೆ ಜಾಸ್ತಿ ಮಾತನಾಡೋದಿಲ್ಲ, ನೀನು ಕೂಡ ಆಕೆ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ತನ್ನ ರೂಮ್ ನಲ್ಲಿ ಒಬ್ಬನೇ ಇದ್ದ ಎಲಿಯಟ್ ಯಾರ ಜೊತೆನೋ ಮಾತನಾಡ್ತಾ ಆಟವಾಡ್ತಿರೋದನ್ನ ರೇಚಲ್ ಕೇಳಿಸಿಕೊಳ್ತಾಳೆ. ತಕ್ಷಣವೇ ಅವನ ರೂಮ್ಗೆ ಹೋಗಿ ಯಾರ ಜೊತೆ ಆಟವಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಎಲಿಯಟ್ ವಿಚಿತ್ರವೆಂಬಂತೆ ನಿನ್ನ ಮುಂದೆನೆ ನೇತನ್ ಕೂತಿಲ್ವಾ, ಅವನ ಜೊತೆನೆ ಆಟವಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ರೇಚಲ್ಗೆ ಮಾತ್ರ ಅಲ್ಲಿ ಯಾರು ಕೂಡ ಕಾಣಿಸೋದೇನೆ ಇಲ್ಲ. ಚಿಕ್ಕ ಹುಡುಗ ಅಲ್ವಾ, ಏನೇನೋ ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ಬೋದು ಅಂತ ರೇಚಲ್ ಎಲಿಯಟ್ ಜೊತೆ ಖುಷಿಯಿಂದ ಆಟವಾಡ್ತಾಳೆ. ಹೀಗೆ ರೇಚಲ್ ಎಲಿಯಟ್ ನ ಜೊತೆ ಸಂತೋಷವಾಗಿ ಆಟವಾಡ್ತಿದ್ರೆ ಮತ್ತೊಂದು ಕಡೆ ಆಂಟೋನಿ ಮಾತ್ರ ನೇತನ್ನ ಫೋಟೋವನ್ನ ನೋಡ್ಕೊಂಡು ತುಂಬಾನೇ ಅಳ್ತಿರ್ತಾನೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ರೇಚಲ್ಗೆ ಕಿಟಕಿಯಿಂದ ಹೊರಗಡೆ ನೋಡಿದಾಗ ದೂರದಲ್ಲಿ ಎಲಿಯಟ್ ನಿಂತಿರೋದು ಕಾಣಿಸುತ್ತೆ. ಇಷ್ಟೊತ್ತಲ್ಲಿ ಎಲಿಯಟ್ ಯಾಕೆ ಹೊರಗಡೆ ಹೋದ ಅಂತ ತಕ್ಷಣವೇ ಅವನ ಬಳಿಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅದು ನೇತನ್ ಅಂತ ಗೊತ್ತಾಗುತ್ತೆ. ಇನ್ನೇನು ರೇಚಲ್ ಅವನನ್ನ ಮುಟ್ಟಬೇಕು ಅನ್ನುವಷ್ಟರಲ್ಲಿ ಎಚ್ಚರವಾಗಿ ಬಿಡುತ್ತೆ. ಇದರರ್ಥ ರೇಚಲ್ ಇಷ್ಟೊತ್ತು ತನಗೆ ಕಂಡಿದ್ದು ಕೆಟ್ಟ ಕನಸು ಅಂತ ಅರ್ಥ ಮಾಡಿಕೊಳ್ತಾಳೆ. ನಂತರ ಎಲಿಯಟ್ ಏನ್ ಮಾಡ್ತಿದ್ದಾನೆ ಅಂತ ಅವನ ಬೆಡ್ರೂಮ್ಗೆ ಹೋಗಿ ನೋಡಿದ್ರೆ ಆತ ತನ್ನ ಬೆಡ್ ಅನ್ನ ಬಿಟ್ಟು ನೇತನ್ನ ಬೆಡ್ ನ ಮೇಲೆ ಬಂದು ಮಲಗಿಕೊಂಡಿರ್ತಾನೆ. ತಕ್ಷಣವೇ ರೇಚಲ್ ಎಲಿಯಟ್ ನನ್ನ ವಾಪಸ್ ಅವನ ಬೆಡ್ ನ ಮೇಲೆ ಮಲಗಿಸೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗಿ ನಾನು ಎಲಿಯಟ್ ಅಲ್ಲ ನೇತನ್ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಈಗ ತನ್ನ ಮಗನ ಮಾತುಗಳನ್ನ ಕೇಳಿದ ರೇಚಲ್ಗೂ ಕೂಡ ಗಾಬರಿಯಾಗುತ್ತೆ. ಮರುದಿನ ಈ ವಿಚಾರ ಆಂಟೋನಿಗೆ ಗೊತ್ತಾಗಿ ರೇಚಲ್ಗೆ ಸರಿಯಾಗಿ ಬೈತಾನೆ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಎಲಿಯಟ್ ಹೇಳಿದ ಹಾಗೆ ನಾವು ಕೇಳೋದು ಬೇಡ ಅಂತ. ಈಗ ನೋಡು ಆತ ಹೇಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ. ನಾವು ತಕ್ಷಣವೇ ನೇತನ್ನ ಎಲ್ಲ ವಸ್ತುಗಳನ್ನ ರಿಮೂವ್ ಮಾಡಿ ಬಿಡೋಣ ಅಂತ ಆ ಬೆಡ್ ಹಾಗೂ ಆಟದ ಸಾಮಾನುಗಳನ್ನೆಲ್ಲ ರಿಮೂವ್ ಮಾಡಿ ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಂಜೆ ಆಂಟೋನಿ ರೇಚಲ್ ಅನ್ನ ಕರೆದುಕೊಂಡು ಸೈಕಿಯಾಟ್ರಿಕ್ ಡಾಕ್ಟರ್ ಬಳಿ ಹೋಗ್ತಾನೆ. ರೇಚಲ್ ಎಲಿಯಟ್ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಆ ಡಾಕ್ಟರ್ ಎಲಿಯಟ್ ಬಗ್ಗೆ ಒಂದೇ ಒಂದು ಮಾತನ್ನ ಕೂಡ ಆಡದೆ ರೇಚಲ್ ಬಗ್ಗೆನೆ ಮಾತನಾಡ್ತಿರ್ತಾರೆ. ಇದರಿಂದ ಕೋಪಗೊಂಡ ರೇಚಲ್ ತಕ್ಷಣವೇ ತನ್ನ ಮಗನನ್ನ ಕರೆದುಕೊಂಡು ಮನೆಗೆ ವಾಪಸ್ ಬಂದು ಬಿಡುತ್ತಾಳೆ. ನಂತರ ಆಂಟೋನಿಗೆ ಏನೋ ಕೆಲಸ ಇದೆ ಅಂತ ಆತ ಹೊರಗಡೆ ಹೋಗ್ತಿದ್ದ ಹಾಗೇನೆ ರೇಚಲ್ ಆ ಹೆಲನ್ ನ ಮನೆಗೆ ಬರ್ತಾಳೆ. ಆಗ ಹೆಲನ್ ಆಕೆಗೆ ಒಂದಷ್ಟು ವಿಚಿತ್ರ ವಿಷಯಗಳನ್ನ ಹೇಳ್ತಾಳೆ. ರೇಚಲ್, ನಿಮ್ಮ ಫ್ಯಾಮಿಲಿ ಇಲ್ಲಿಗೆ ಶಿಫ್ಟ್ ಆಗಿ ಇಷ್ಟು ದಿನಗಳಾಯ್ತು, ನೀನು ಈ ಊರಲ್ಲಿ ಒಂದೇ ಒಂದು ಚರ್ಚ್ ಅನ್ನ ನೋಡಿದ್ಯಾ? ಜೊತೆಗೆ ಈ ಊರಲ್ಲಿರುವ ಮನೆಗಳು, ಚರ್ಚ್ಗಳು ಹಾಗೂ ರಸ್ತೆಗಳೆಲ್ಲ ಸರ್ಕಲ್ ಶೇಪ್ ನಲ್ಲಿವೆ. ಇವೆಲ್ಲವೂ ಒಂದು ವಿಷಯಕ್ಕೆ ಕನೆಕ್ಟ್ ಆಗಿದೆ, ಅದೇ ಇನ್ಕ್ಯೂಬಸ್ ಎಂಬ ಒಬ್ಬ ಡಿಮನ್. ಈ ಹಿಂದೆ ಆ ಇನ್ಕ್ಯೂಬಸ್ ಎಂಬ ಡಿಮನ್ ಇದೇ ಊರಲ್ಲೇ ಹುಟ್ಟಿದ್ದ ಅಂತ ಎಲ್ಲರೂ ಮಾತನಾಡಿಕೊಳ್ತಿರ್ತಾರೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಈ ಊರಲ್ಲಿ ಯಾರು ಕೂಡ ದೇವರನ್ನ ಪೂಜೆ ಮಾಡೋದಿಲ್ಲ, ಬದಲಿಗೆ ಆ ಇನ್ಕ್ಯೂಬಸ್ ಎಂಬ ಡಿಮನ್ ಅನ್ನ ಪ್ರಾರ್ಥನೆ ಮಾಡ್ತಾರೆ. ಸಾಧ್ಯವಾದ್ರೆ ನಿಮ್ಮ ಫ್ಯಾಮಿಲಿ ಈ ಊರನ್ನೇ ಬಿಟ್ಟು ಹೊರಟು ಹೋಗಿ, ಆಗ್ಲಿಲ್ಲ ಅಂದ್ರೆ ತುಂಬಾನೇ ಹುಷಾರಾಗಿರಿ ಅಂತ ವಾರ್ನ್ ಮಾಡ್ತಾಳೆ. ಈಕೆಯ ಮಾತುಗಳನ್ನ ಕೇಳಿದ ರೇಚಲ್ಗೆ ತುಂಬಾನೇ ಹೆದರಿಕೆ ಆಗುತ್ತೆ. ರೇಚಲ್ ಅಲ್ಲಿಂದ ವಾಪಸ್ ಮನೆಗೆ ಬರ್ತಿರುವಾಗ ಹೆಲನ್ ಹೇಳಿದ ಹಾಗೆ ಸಾಕಷ್ಟು ವಸ್ತುಗಳು ಸರ್ಕ್ಯುಲರ್ ಶೇಪ್ ನಲ್ಲಿ ಇರೋದನ್ನ ಗಮನಿಸ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಹೆಲನ್ನೇ ರೇಚಲ್ ನ ಮನೆಗೆ ಬಂದಿರ್ತಾಳೆ. ಆಕೆ ಹೇಳದೇನಂದ್ರೆ, ರೇಚಲ್, ನೆನ್ನೆ ನಿನ್ಗ್ಯಾಕೆ ನಾನು ಇನ್ಕ್ಯೂಬಸ್ ಡಿಮನ್ ಬಗ್ಗೆ ಹೇಳದೆ ಗೊತ್ತಾ? ಹಲವು ವರ್ಷಗಳ ಹಿಂದೆ ನಾನು ಹಾಗೂ ನನ್ನ ಗಂಡ ಈ ಊರಿಗೆ ಶಿಫ್ಟ್ ಆದ ಕೆಲವೇ ದಿನಗಳ ನಂತರ ನನ್ನ ಗಂಡನನ್ನ ಇನ್ಕ್ಯೂಬಸ್ ಡಿಮನ್ ಪೊಸೆಸ್ ಮಾಡ್ತು. ಇದಾದ ಕೆಲವೇ ದಿನಗಳ ನಂತರ ನನ್ನ ಗಂಡ ತುಂಬಾನೇ ನಿಗೂಢವಾಗಿ ಸತ್ತು ಹೋದ್ರು. ರೇಚಲ್, ಈಗ ಇನ್ಕ್ಯೂಬಸ್ ಡಿಮನ್ ನಿನ್ನ ಎರಡನೇ ಮಗ ಎಲಿಯಟ್ ನನ್ನ ಬಲಿ ಪಡೆದುಕೊಳ್ಬೇಕು ಅಂತ ಕಾಯ್ತಿದೆ. ನೀನು ಹೇಗಾದ್ರೂ ಮಾಡಿ ನಿನ್ನ ಮಗನನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತಾಳೆ. ಹೆಲನ್ನ ಮಾತುಗಳನ್ನ ಕೇಳಿದ ರೇಚಲ್ಗೀಗ ಮತ್ತಷ್ಟು ಭಯ ಆಗುತ್ತೆ. ಈಗೇನ್ ಮಾಡ್ಬೇಕು ಅಂತ ಕೇಳಿದಾಗ ಹೆಲನ್ ಆಕೆಗೆ ಒಂದು ಐಡಿಯಾ ಕೊಡ್ತಾಳೆ. ಅದರಂತೆ ಎಲಿಯಟ್ ಹೊರಗಡೆ ಆಟವಾಡ್ತಿದ್ದಾಗ ರೇಚಲ್ ಅವನಿಗೆ ಗೊತ್ತಾಗದ ಹಾಗೆ ಫೋಟೋಗಳನ್ನ ಕ್ಲಿಕ್ ಮಾಡ್ತಾಳೆ. ನಂತರ ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಎಲಿಯಟ್ ಎದ್ದು ರೇಚಲ್ನ ರೂಮ್ಗೆ ಬರ್ತಾನೆ. ಅಮ್ಮ, ನೇತನ್ ನಿನ್ನ ಜೊತೆ ಮಾತನಾಡಬೇಕಂತೆ, ತಕ್ಷಣವೇ ನನ್ನ ಜೊತೆ ಬಾ ಅಂತ ಕರೀತಾನೆ. ತನ್ನ ಮಗನ ವಿಚಿತ್ರ ಮಾತುಗಳನ್ನ ಕೇಳಿದ ರೇಚಲ್ಗೀಗ ಒಂದೇ ಸರಿ ಗಾಬರಿಯಾಗಿ ಬಿಡುತ್ತೆ. ಎಲಿಯಟ್ ರೇಚಲ್ ನನ್ನ ಕರೆದುಕೊಂಡು ಹೋಗಿ ಕನ್ನಡಿಯ ಮುಂದೆ ಕೂರಿಸಿ ಆಕೆಯ ಮುಂದೆ ಒಂದು ಕ್ಯಾಂಡಲ್ ಅನ್ನ ಅಂಟಿಸ್ತಾನೆ. ನೋಡಿಗ ನೇತನ್ ಬರ್ತಾನೆ ಅಂತ ಹೇಳ್ತಿದ್ದ ಹಾಗೆ ಒಂದು ದೆವ್ವ ಈಕೆ ಕೈಯನ್ನ ಹಿಡಿದುಕೊಂಡು ಬಿಡುತ್ತೆ. ಒಂದೇ ಸರಿ ಭಯ ಬಿದ್ದ ರೇಚಲ್ ತಕ್ಷಣವೇ ಆ ಕನ್ನಡಿಯನ್ನ ತಳ್ಳಿ ಬಿಡ್ತಾಳೆ. ಅದು ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ.
ಆಗುತ್ತೆ. ತಕ್ಷಣವೇ ಆ ರೂಮ್ ನಿಂದ ಹೊರಗಡೆ ಓಡಿ ಬಂದು ನೋಡಿದ್ರೆ ಶಾಕಿಂಗ್ಲಿ ಅಷ್ಟೊತ್ತಲ್ಲಿ ಆ ಊರಿನ ಜನಗಳು ಆಂಟೋನಿ ಜೊತೆ ಬಂದು ನಿಂತಿರ್ತಾರೆ. ಅವರೆಲ್ಲ ರೇಚಲ್ ನನ್ನ ಹಿಡಿದು ಆಕೆಗೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ರೇಚಲ್ಗೆ ಎಚ್ಚರವಾಗುತ್ತೆ. ಹಾಗಾದ್ರೆ ಹಿಂದಿನ ದಿನ ನಡೆದದೆಲ್ಲ ತನ್ನ ಕನ್ಸ ಅಂತ ರೇಚಲ್ಗೀಗ ಕನ್ಫ್ಯೂಷನ್ ಶುರುವಾಗುತ್ತೆ. ಇದಾದ ನಂತರ ರೇಚಲ್ ಹಿಂದಿನ ದಿನ ಕ್ಲಿಕ್ ಮಾಡಿದ್ದ ತನ್ನ ಮಗನ ಫೋಟೋಸ್ ಗಳನ್ನ ಪ್ರಿಂಟ್ ಮಾಡಿಸಿಕೊಂಡು ಬರ್ತಾಳೆ. ಫೋಟೋಸ್ ಗಳನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಯಾವ ಫೋಟೋಗಳಲ್ಲೂ ಕೂಡ ಎಲಿಯಟ್ ಕ್ಯಾಪ್ಚರ್ ಆಗಿರೋದಿಲ್ಲ. ಮತ್ತಷ್ಟು ಹೆದರಿಕೊಂಡ ರೇಚಲ್ ತಕ್ಷಣವೇ ಆ ಫೋಟೋಸ್ ಗಳನ್ನ ತೆಗೆದುಕೊಂಡು ಹೆಲೆನ್ ಮನೆಗೆ ಹೋಗ್ತಾಳೆ. ಇದನ್ನ ನೋಡಿದ ಆ ಹೆಲೆನ್ ಹೇಳೋದೇನಂದ್ರೆ ಆ ಡಿಮನ್ ನಿನ್ನ ಮಗನ ಸುತ್ತಮುತ್ತನೇ ಇದೆ. ಇದೇ ಕಾರಣಕ್ಕೆ ನಿನ್ನ ಮಗ ಫೋಟೋಸ್ ಗಳಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ. ನಾವು ತಕ್ಷಣವೇ ನಿನ್ನ ಮಗನನ್ನ ಕಾಪಾಡಬೇಕು ಅಂತ ರೇಚಲ್ ಜೊತೆ ಆಕೆ ಮನೆಗೆ ಬರ್ತಾಳೆ. ರೇಚಲ್ ಹೆಲೆನ್ ಅನ್ನ ಎಲಿಯಟ್ ನ ರೂಮ್ ಗೆ ಕರೆದುಕೊಂಡು ಹೋಗಿ ಅವನನ್ನ ಪರಿಚಯ ಮಾಡಿಸ್ತಾಳೆ. ಆದ್ರೆ ಹೆಲೆನ್ಗೆ ಏನಾಯ್ತೋ ಏನೋ ಹೆದರಿಕೊಳ್ತಲೆ ನೀನೊಬ್ಬಳು ಹುಚ್ಚಿ ಅಂತ ಬೈದು ಅಲ್ಲಿಂದ ಹೊರಟು ಹೋಗಿ ಬಿಡ್ತಾಳೆ. ಈ ಹೆಲೆನ್ಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ತಕ್ಷಣ ಆ ರೂಮ್ ನಿಂದ ಹೊರಗಡೆ ಬರ್ತಿದ್ದ ಹಾಗೆ ಮತ್ತೆ ಆ ಊರಿನ ಜನಗಳು ಆಂಟೋನಿಯ ಜೊತೆ ಬಂದು ನಿಂತಿರ್ತಾರೆ. ಈ ಬಾರಿ ಕೂಡ ರೇಚಲ್ ನನ್ನ ಹಿಡಿದು ಆಕೆಗೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಮತ್ತೆ ರೇಚಲ್ಗೆ ಎಚ್ಚರವಾಗುತ್ತೆ. ಆದ್ರೆ ಶಾಕಿಂಗ್ಲಿ ಈ ಸಾರಿ ಆ ಊರಿನ ಜನಗಳೆಲ್ಲ ವಿಚಿತ್ರವಾಗಿ ಡ್ರೆಸ್ ಅನ್ನ ಹಾಕೊಂಡು ರೇಚಲ್ ನನ್ನ ಒಂದು ಕೆರೆಯ ಬಳಿ ಕಟ್ಟಿ ಹಾಕಿರ್ತಾರೆ. ಅಲ್ಲಿ ಈಕೆ ಗಂಡ ಆಂಟೋನಿ ಎಲಿಯಟ್ ನನ್ನ ಕೂಡ ಕರೆದುಕೊಂಡು ಬಂದಿರ್ತಾನೆ. ಆ ಊರಿನ ಜನಗಳು ಏನೇನೋ ವಿಚಿತ್ರವಾಗಿ ಮಂತ್ರಗಳನ್ನ ಹೇಳ್ತಿದ್ದ ಹಾಗೆ ಆಂಟೋನಿ ಎಲಿಯಟ್ ನ ಕತ್ತನ್ನ ಕೊಯ್ದು ಬಿಡ್ತಾನೆ. ನಂತರ ಆ ರಕ್ತವನ್ನ ತೆಗೆದುಕೊಂಡು ಬಂದು ರೇಚಲ್ ನ ಹೊಟ್ಟೆಗೆ ಸರ್ಕಲ್ ಶೇಪ್ ನಲ್ಲಿ ಅಂಟಿಸ್ತಾನೆ. ಹೀಗೆ ರಕ್ತವನ್ನ ಆಕೆ ಹೊಟ್ಟೆಗೆ ಅಂಟಿಸುತ್ತಿದ್ದ ಹಾಗೆ ರೇಚಲ್ ಮತ್ತೆ ಪ್ರೆಗ್ನೆಂಟ್ ಆಗಿ ಬಿಡ್ತಾಳೆ. ಇದಾದ ನಂತರ ಆ ಊರಿನ ಜನಗಳು ರೇಚಲ್ ನನ್ನ ತೆಗೆದುಕೊಂಡು ಹೋಗಿ ಕೆರೆ ಒಳಗಡೆ ತಳ್ಳಿ ಬಿಡ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ಮತ್ತೆ ರೇಚಲ್ಗೆ ಎಚ್ಚರವಾಗುತ್ತೆ. ಈಗ ಮತ್ತೆ ಹಾಗಾದ್ರೆ ಹಿಂದಿನ ದಿನ ನಡೆದಿದ್ದೆಲ್ಲ ಕನ್ಸಿರ್ಬಹುದಾ ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ. ನಂತರ ಹೊರಗಡೆ ಬಂದು ನೋಡಿದ್ರೆ ತನ್ನ ಗಂಡ ಡಾಕ್ಟರ್ ಹಾಗೂ ಆ ಊರಿನ ಜನಗಳ ಜೊತೆ ಮಾತನಾಡ್ತಿರೋದನ್ನ ನೋಡ್ತಾಳೆ. ಹಾಗಾದ್ರೆ ನಡೀತಿರೋದೆಲ್ಲ ನಿಜಾನೇ. ನನ್ನ ಗಂಡ ಕೂಡ ಐನ್ಕ್ಯೂಬಸ್ ಡಿಮನ್ ಅನ್ನ ಪೂಜೆ ಮಾಡ್ತಿರುವ ಜನಗಳ ಜೊತೆ ಶಾಮೀಲಾಗಿದ್ದಾನೆ ಅಂತ ಅರ್ಥ ಆಗುತ್ತೆ. ತಕ್ಷಣವೇ ಇಲ್ಲಿದ್ರೆ ಇವರು ತನ್ನನ್ನ ಹಾಗೂ ತನ್ನ ಮಗನನ್ನ ಬಿಡೋದಿಲ್ಲ ಅಂತ ಅರ್ಥ ಮಾಡಿಕೊಂಡ ರೇಚಲ್ ತಕ್ಷಣವೇ ತನ್ನ ಮಗನನ್ನ ಕರೆದುಕೊಂಡು ಮನೆಯ ಹಿಂದಿನ ಡೋರ್ ನಿಂದ ಕಾಡಿನ ಒಳಗಡೆ ಓಡೋದಕ್ಕೆ ಶುರು ಮಾಡ್ತಾಳೆ. ತನ್ನ ಹೆಂಡತಿ ಓಡ್ತಿರೋದನ್ನ ನೋಡಿದ ಆಂಟೋನಿ ಅವಳನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ತುಂಬಾ ಹೊತ್ತು ಚೇಸ್ ಮಾಡಿದ ನಂತರ ಆಂಟೋನಿ ಕಡೆಗೂ ರೇಚಲ್ ನನ್ನ ಹಿಡಿತಾನೆ. ಮೊದಲೇ ಕೋಪದಲ್ಲಿದ್ದ ರೇಚಲ್ ಅಲ್ಲೇ ಬಿದ್ದಿದ್ದ ಕಲ್ಲಿನಿಂದ ತನ್ನ ಗಂಡನಿಗೆ ಹೊಡೆದು ಬಿಡ್ತಾಳೆ. ತನ್ನ ಹೆಂಡತಿ ಅಷ್ಟೆಲ್ಲ ಹೊಡೆದ್ರು ಕೂಡ ಕೋಪ ಮಾಡಿಕೊಳ್ಳದ ಆಂಟೋನಿ ಈಗ ಚಿತ್ರದಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಅಸಲಿಗೆ ಈ ಆಂಟೋನಿ ಹಾಗೂ ರೇಚಲ್ಗೆ ಟ್ವಿನ್ ಗಂಡು ಮಕ್ಕಳು ಹುಟ್ಟೇ ಇರೋದಿಲ್ಲ. ಇವರಿಗೆ ಹುಟ್ಟಿದ್ದು ಒಬ್ಬನೇ ಮಗ. ಅವನೇ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದ ನೇತನ್. ಇದ್ದ ಒಬ್ಬ ಮಗನನ್ನ ಕಳೆದುಕೊಳ್ತಿದ್ದ ಹಾಗೆ ರೇಚಲ್ಗೆ ಆ ದುಃಖವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಮೆಂಟಲ್ ಪ್ರಾಬ್ಲಮ್ಸ್ ಶುರುವಾಗಿರುತ್ತೆ. ಒಂದು ದಿನ ಆಂಟೋನಿ ಕೆಲಸದಿಂದ ವಾಪಸ್ ಬಂದಾಗ ರೇಚಲ್ ತುಂಬಾನೇ ಖುಷಿಯಾಗಿ ಯಾರ ಜೊತೆನೋ ಮಾತನಾಡ್ತಿರ್ತಾಳೆ. ಏನ್ ವಿಷಯ ಅಂತ ಕೇಳಿದ್ರೆ ರೇಚಲ್ ತಮಗೆ ಎಲಿಯಟ್ ಎಂಬ ಮತ್ತೊಬ್ಬ ಮಗ ಇದ್ದಾನೆ, ಅವನ ಜೊತೆ ಆಟವಾಡ್ತಿದ್ದೀನಿ ಅಂತ ಇಮ್ಯಾಜಿನೇಷನ್ ನಲ್ಲಿ ಮಾತನಾಡ್ತಿರ್ತಾಳೆ. ಸ್ನೇಹಿತರೆ, ಇದರರ್ಥ ಚಿತ್ರದ ಶುರುವಿನಿಂದ ರೇಚಲ್ ಎಲಿಯಟ್ ಅಂತ ಮಾತನಾಡ್ತಾ ಇದ್ದಿದ್ದೆಲ್ಲ ಅವಳ ಇಮ್ಯಾಜಿನೇಷನ್ ಅಷ್ಟೇ. ಇದನ್ನೆಲ್ಲ ನೋಡಿದ ಆಂಟೋನಿ ತಮ್ಗಿದ್ದಿದ್ದು ಒಬ್ಬನೇ ಮಗ, ಅವನು ಕೂಡ ಸತ್ತು ಹೋದ ಅಂತ ಹೇಳೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಒಂದು ವೇಳೆ ಎಲಿಯಟ್ ಅಂತ ಯಾರು ಇಲ್ಲ, ತಮ್ಗಿದ್ದಿದ್ದು ಒಬ್ಬನೇ ಮಗ, ಅವನು ಕೂಡ ಸತ್ತು ಹೋದ ಅಂತ ಹೇಳಿದ್ರೆ ತನ್ನ ಹೆಂಡತಿ ಮತ್ತಷ್ಟು ಮೆಂಟಲ್ ಪ್ರಾಬ್ಲಮ್ ನಿಂದ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಅಂತ ಸುಮ್ಮನಾಗಿ ಬಿಟ್ಟಿರ್ತಾನೆ. ಇದೇ ಕಾರಣಕ್ಕೆ ಆಕೆಯ ಟ್ರೀಟ್ಮೆಂಟ್ ಗೆ ಅಂತಾನೆ ಆಗಾಗ ಸೈಕಿಯಾಟ್ರಿಸ್ಟ್ ಬಳಿ ಕರೆದುಕೊಂಡು ಹೋಗ್ತಿರ್ತಾನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಆಂಟೋನಿ ತಮ್ಮ ಊರಿನ ಜನಗಳಿಗೆ ತನ್ನ ಹೆಂಡತಿಗೆ ಇರುವ ಪ್ರಾಬ್ಲಮ್ ನ ಬಗ್ಗೆ ಹೇಳಿಕೊಂಡಿರ್ತಾನೆ. ಇದೇ ಕಾರಣಕ್ಕೆ ಆ ಊರಿನ ಜನಗಳು ರೇಚಲ್ ನನ್ನ ವಿಚಿತ್ರವಾಗಿ ನೋಡ್ತಿರ್ತಾರೆ. ಜೊತೆಗೆ ಆ ಊರಲ್ಲಿ ಯಾವುದೇ ಡಿಮನ್ ಆಗ್ಲಿ ಅಥವಾ ಅಲ್ಲಿದ್ದ ಜನಗಳು ಡಿಮನ್ ಅನ್ನ ಪೂಜೆ ಮಾಡೋದಾಗ್ಲಿ ಮಾಡ್ತಿರೋದಿಲ್ಲ. ಇದನ್ನೆಲ್ಲ ರೇಚಲ್ಗೆ ಹೇಳಿದ ಆ ಹೆಲನೆ ಒಬ್ಬಳು ಹುಚ್ಚಿಯಾಗಿರ್ತಾಳೆ. ಆ ಹೆಲನ್ ಹೇಳಿದ ಮಾತುಗಳನ್ನ ನಂಬಿದ ರೇಚಲ್ ಅದೇ ರೀತಿ ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ತಾಳೆ. ಸ್ನೇಹಿತರೆ, ಈಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಆ ದಿನ ರೇಚಲ್ ಎಲಿಯಟ್ ನ ಫೋಟೋವನ್ನ ಕ್ಲಿಕ್ ಮಾಡಿದಾಗ ಆ ಫೋಟೋದಲ್ಲಿ ಯಾರು ಕೂಡ ಕ್ಯಾಪ್ಚರ್ ಆಗಿರೋದಿಲ್ಲ, ಯಾಕಂದ್ರೆ ಅಸಲಿಗೆ ಎಲಿಯಟೇ ಇರೋದಿಲ್ಲ ಅಲ್ವಾ. ಜೊತೆಗೆ ಆ ದಿನ ಹೆಲನ್ ಲನ್ನ ಕರೆದುಕೊಂಡು ತನ್ನ ಮನೆಗೆ ಹೋಗಿ ಎಲಿಯಟ್ ನನ್ನ ಪರಿಚಯ ಮಾಡಿಸಿದ್ಲಲ್ವಾ. ರೇಚಲ್ ಎಲಿಯಟ್ ಅಂತ ತನಗೆ ಪರಿಚಯ ಮಾಡಿಸಿದಾಗ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಇದು ಹೆಲನ್ಗೂ ಕೂಡ ಅರ್ಥ ಆಗಿ ಆಕೆಗೆನೆ ಬೈದು ಅಲ್ಲಿಂದ ಹೊರಟು ಹೋಗಿರ್ತಾಳೆ. ಹೀಗೆ ಪ್ರೆಸೆಂಟ್ ನಲ್ಲಿ ಆಂಟೋನಿ ತನ್ನ ಹೆಂಡತಿಗೆ ಎಲ್ಲವನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಇಮ್ಯಾಜಿನರಿ ಕ್ಯಾರೆಕ್ಟರ್ ಎಲಿಯಟ್ ಕಾಡಿನ ಒಳಗಡೆ ಮತ್ತೆ ಓಡೋದಕ್ಕೆ ಶುರು ಮಾಡ್ತಾನೆ.
ಆಂಟೋನಿ ರೇಚಲ್ಗೆ ನಿಲ್ಲು ನಿಲ್ಲು ಅಂತ ಎಷ್ಟೇ ಕೂಗಿದ್ರು ಕೂಡ ರೇಚಲ್ ಆ ಎಲಿಯಟ್ ನನ್ನ ಫಾಲೋ ಮಾಡ್ತಾ ಓಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ರೇಚಲ್ ಓಡ್ತಾ ಓಡ್ತಾ ಒಂದು ದೊಡ್ಡ ಫ್ಯಾಕ್ಟರಿಯ ಬಳಿ ಬರ್ತಾಳೆ. ಈ ಕಡೆ ಆಂಟೋನಿ ತನ್ನ ಹೆಂಡತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಆಕೆಯನ್ನ ಫಾಲೋ ಮಾಡ್ತಾ ಅಲ್ಲಿಗೂ ಬರ್ತಾನೆ. ಮತ್ತೆ ಆಂಟೋನಿ ತನ್ನ ಹೆಂಡತಿಗೆ ವಾಸ್ತವವನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮೆಂಟಲಿ ತುಂಬಾನೇ ಪ್ರಾಬ್ಲಮ್ ನಲ್ಲಿದ್ದ ರೇಚಲ್ ತನ್ನ ಗಂಡನ ಜೊತೆ ಫೈಟ್ ಮಾಡ್ತಾ ಅವನನ್ನ ಕೆಳಗಡೆ ತಳ್ಳಿ ಬಿಡ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ಅಷ್ಟು ಮೇಲಿನಿಂದ ಕೆಳಗಡೆ ಬಿದ್ದ ಆಂಟೋನಿ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ. ಕೆಳಗಡೆ ಬಂದು ನೋಡಿದಾಗ ತನ್ನ ಗಂಡ ಸತ್ತಿರೋದನ್ನ ನೋಡಿದ ರೇಚಲ್ಗೆ ಈಗ ಅರ್ಥ ಆಗುತ್ತೆ ಎಲಿಯಟ್ ಅನ್ನೋದು ತನ್ನ ಇಮ್ಯಾಜಿನೇಷನ್ ಅಂತ. ಆದ್ರೆ ಅಷ್ಟೊತ್ತಿಗಾಗ್ಲೇ ತನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ರೇಚಲ್ ತುಂಬಾನೇ ದುಃಖದಿಂದ ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ರೇಚಲ್ ಕೆಲವು ತಿಂಗಳುಗಳ ನಂತರ ತನ್ನ ಗಂಡ ಹಾಗೂ ತನ್ನ ಮಗನ ಸಮಾಧಿಯ ಮುಂದೆ ನಿಂತಿರೋದನ್ನ ನೋಡ್ತೀವಿ. ನಂತರ ರೇಚಲ್ ಅಲ್ಲಿಂದ ಹೊರಡೋದಕ್ಕೆ ತನ್ನ ಕಾರ್ನ ಒಳಗಡೆ ಬಂದು ಕುಳಿತುಕೊಳ್ತಾಳೆ. ಸ್ನೇಹಿತರೆ, ಈಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ರೇಚಲ್ಗೆ ತನ್ನ ಪಕ್ಕದ ಸೀಟ್ ನಲ್ಲಿ ತನ್ನ ಗಂಡ ಆಂಟೋನಿ ಕುಳಿತಿರೋದು ಕಾಣಿಸುತ್ತೆ. ಹಾಗೂ ಹಿಂದೆ ತಿರುಗಿ ನೋಡಿದ್ರೆ ಹಿಂದಿನ ಸೀಟ್ ನಲ್ಲಿ ನೇತನ್ ಹಾಗೂ ಎಲಿಯಟ್ ಕೂತಿರೋದು ಕೂಡ ಕಾಣಿಸುತ್ತೆ. ಸ್ನೇಹಿತರೆ, ಇದರ ಅರ್ಥ ರೇಚಲ್ಗಿದ್ದ ಮೆಂಟಲ್ ಪ್ರಾಬ್ಲಮ್ ಈಗ ಮತ್ತಷ್ಟು ಜಾಸ್ತಿ ಆಗಿರುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.